ಕೇಂದ್ರ ಸರ್ಕಾರ ಯಾರದೇ ಇರಲಿ, ಅದು UPA ಸರ್ಕಾರ ಇರಲಿ, NDA ಸರ್ಕಾರ ಇರಲಿ, ರಾಜ್ಯ ಸರ್ಕಾರದವರು ಪ್ರಸ್ತಾವನೆಯನ್ನು ತಗೊಂಡು ಹೋಗ್ಬೇಕು, ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕು, ಅಲ್ಲಿ ಇದ್ದವ್ರ ಜೊತೆಗೆ ಸರಿಯಾದಂತ ಸಂಬಂಧ ಇಟ್ಕೋಬೇಕು. ಈ ಮನುಷ್ಯನಿಗೆ ದುರಹಂಕಾರ ಕಟ್ರಿ. ಈ ಮಾತು ಕೇಳಿದ್ರೆ ಯಾರ್ಯಾರು ಕೆಲಸ ಮಾಡ್ಬೇಕು ಇವ್ರ ಜೊತೆಗೆ ಅಂತ ಅನಿಸ್ತದ. ದುರಹಂಕಾರಕ್ಕೋಸ್ಕರ ಯಾವ ಫೈಲ್ ಅನ್ನು ಕೂಡ ಒಂದ್ ಚೀಟಿ ಬರೆಯೋದಪ್ಪ, ಓಸಿ ಚೀಟಿಗಾರು ಬೆಲೆ ಇರ್ತಾವ. ₹1 ಕೊಟ್ರಿ ₹80 ಕೊಡ್ತಾರೆ. ಓಸಿ ಚೀಟಿಗಾದ್ರೂ ಬೆಲೆ ಇರ್ತಾವ. ಸಿದ್ದರಾಮಯ್ಯನವರು ಬರೆದಿರೋ ಲೆಟರ್ಗೆ ಇಷ್ಟು ದುರಹಂಕಾರದ ಸಿಗ್ನೇಚರ್ ಹಾಕ್ತಾರ ಅವರು. ಆ ಲೆಟರ್ ನೋಡಬಾರದು ಅಂತ ಅನ್ಸ. ಅಷ್ಟರ ಮಟ್ಟಿಗೆ ದುರಹಂಕಾರ. ಕೊಡಬೇಕು, ಏನ್ ನಿಮ್ಮ ಅಪ್ಪಂದ ಆಸ್ತಿ, ನಾವು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ. ಕೇಂದ್ರ ಸರ್ಕಾರದಿಂದ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದೀವಲ್ಲ, ಅದು ಕೊಟ್ಟಿರೋ ಆ ದುಡ್ಡಿಗೆ ಲೆಕ್ಕ ಕೊಡ್ರಿ ಫಸ್ಟ್, ಅಂದ್ರೆ ಮುಂದಿನ ಕೊಡ್ತೀವಿ. ಲೆಕ್ಕ ಕೊಡೋದಿಲ್ಲ. ನೀವು ಯಾರು? ನಮ್ಮ ತೆರಿಗೆ ನಮ್ಮ ಹಕ್ಕು. ದೇವ್ರ ಗುಡಿಯಾಗಿ ಎದುರುಗಡೆ ಕುತ್ಕೊಂಡು ಹೇಳ್ತಾ ಇದ್ವಿ, ಈ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂಥ 99.9 ಜನ ಹಿಂದೂಗಳು. ನಮ್ ದುಡ್ಡು ತಗೊಂಡು ಹೋಗಿ ಅಲ್ಲಿ ಮಸೀದಿಗೆ ಹಾಕೊಟ್ರಿ, ಅಲ್ಲಿ ಚರ್ಚಿಗೆ ಹಾಕೊಟ್ರಿ. ನಾವು ಕೇಳ್ಬೇಕು ಬೇಡ? ನಾಳೆ ನಮ್ಮವ್ರು ಕೊಟ್ಟಿರೋ ತೆರಿಗೆ ನಮಗ್ ಕೊಡ್ಲಿ. ನಮ್ಮ ಹಳ್ಳಿಯಲ್ಲಿ ಇನ್ನೂ ಕೂಡ ಎಷ್ಟೋ ದೇವಸ್ಥಾನಗಳು ಹಾಳು ಬಿದ್ದಿದ್ದಾವೆ. ಅದಕ್ಕೆ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ. ಇವತ್ತು ಮಸೀದಿಗೆ ದುಡ್ಡು ಕೊಡ್ತಾರೋ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಇವತ್ತು ದುಡ್ಡು ಕೊಡ್ತಾರೋ. ನಮ್ ದೇವರು ಏನು ಅಪರಾಧ ಮಾಡಿದಾನೆ? ನಾವು ಹಿಂದೂಗಳು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್, ಬಿಸಿನೆಸ್ ಮ್ಯಾನ್ಗಳು ನಮ್ಮವರೇ, ಇಂಡಸ್ಟ್ರಿ ನಮ್ಮವ್ರದೇ ಇದೆ, ಕೃಷಿಕರು ನಮ್ಮವರೇ ಜಾಸ್ತಿ ಇದ್ದಾರೆ. ನಾವು ಕೊಟ್ಟಿರೋ ತೀರ್ವೆ, ನಾವು ಕೊಟ್ಟಿರೋ ಟ್ಯಾಕ್ಸ್, ಇದ್ರ ಮೇಲೆ ಸರ್ಕಾರ ನಡೀತಾ ಇದೆ. ಹಾಗಿದ್ರೆ ನಾಳೆ ನಾವು ಹಿಂದೂಗಳ ತೆರಿಗೆ, ಹಿಂದೂಗಳ ಹಕ್ಕು ಅಂತ ಕುತ್ಕೊಂಡ್ರೆ ಪರಿಸ್ಥಿತಿ ಏನಾಗತ್ತೆ ಇವರಿಗೆ? ಹೌದಲ್ಲ? ಇದು ನಾವು ಸಣ್ಣ ಬುದ್ಧಿ ಮಾಡಂಗಿಲ್ಲ. ನಮ್ ಜೊತೆ ಯಾರಾದ್ರೂ ಬಂದ್ರೆ ಅವ್ರು ಮೊದಲು ಊಟ ಮಾಡ್ಲಿ ಅಂತೀವಿ ನಾವು. ಇದು ನಮ್ಮ ಸ್ವಭಾವ, ಹಿಂದೂಗಳ ಸ್ವಭಾವ. ನಾವು ಬೇಕಾದ್ರೆ ಹಸ್ಕೊಂಡು ನಿಂತ್ಕೊಂತೀವಿ, ಮೊದಲು ನಮ್ ಕೂಡಿದ್ದವ್ರು ಊಟ ಮಾಡ್ಲಿ ಅಂತ ಹೇಳ್ತೀವಿ. ಇದು ನಮ್ಮ ಸಮಾಜದ ಸ್ವಭಾವ. ಕೊಡ್ಲಿ, ಯಾರಿಗೆ ಬೇಕಾದ್ರೂ ಕೊಡ್ಲಿ, ಆದ್ರೆ ನಮ್ ದೇವ್ರ ದುಡ್ಡು ತಗೊಂಡೋಗಿ ಅಲ್ಲಿ ಕೊಡುದು, ಮತ್ ಮಾತೆತ್ತಿದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಕ್ಕಂಥದ್ದು. ಏನು ಹಿಂದೂ ಸಮಾಜ ಅಂತಂದ್ರೆ ಇದೇನು ಬೇವರ್ಸಿ ಸಮಾಜನ ಇದು? ಯಾರು ಕೇಳೋರು ಇದ್ದೇ ಇರೋ ಸಮಾಜನ ಇದು? ದಯವಿಟ್ಟು ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ಅರ್ಥ ಮಾಡ್ಕೋಬೇಕು. ಅವ್ರು ಮಾಡಿದ್ದ ಅಪಪ್ರಚಾರನೇ ರೀ. ಪ್ರಚಾರ ಯಾವತ್ತೂ ಕೂಡ ಕಾಂಗ್ರೆಸ್ ಮಾಡಿಲ್ಲ.